ಶಿಕ್ಷಕರ ಆದಾಯ ಡಬಲ್ ಅಂತ ಹೇಳಿದ್ರಿ. ಅವಾಗ ನಿಮ್ಮ ಆದಾಯ ನೀವು ಇತ್ತೀಚೆಗಷ್ಟೇ ನಾಮಿನೇಷನ್ ಫೈಲ್ ಮಾಡಿದಾಗ 4.99 ಕೋಟಿ ಅಂತ ಹೇಳಿ ನೀವು ಸಲ್ಲಿಕೆ ಮಾಡಿದ್ರಿ. ಮಹಾರಾಜರ ಹತ್ರ ಅಷ್ಟೇ ಆಸ್ತಿ ಇರದ ಅಂತ ಹೇಳಿ ಚರ್ಚೆ ಆಯ್ತು. ನಿಮ್ ಗಮನಕ್ಕೆ ಬಂತೋ ಇಲ್ಲೋ? ಸ್ವಂತ ಅಂದ್ರೆ ನಿಮ್ಮ ಹೆಸರಲ್ಲಿ ಮನೆ ಇಲ್ಲ, ನಿಮ್ಮ ಹೆಸರಲ್ಲಿ ಕಾರ್ ಇಲ್ಲ, ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆ ಆಯ್ತು. ಭಾರತದ ಪರಂಪರೆಯಲ್ಲಿ ನಾವು ನಮ್ಮ ತಂದೆ ತಾಯಿ ಇರುವಾಗ ಅವ್ರ ಹೆಸರಿನಲ್ಲೇ ಎಲ್ಲ ಇರುತ್ತೆ, ಅವ್ರ ಮನೆಯಲ್ಲೇ ಇರುವಂತದ್ದು ಪದ್ಧತಿ ನಮ್ದು. ಅರಮನೆಯಲ್ಲೂ ಕೂಡ ಅದೇ ರೀತಿ ನಡೆಯುವಂಥದ್ದು. ನಾನು ನಮ್ಮ ತಾಯಿ ಜೊತೆ ಇದ್ದೀನಿ, ಅವರ ಒಂದು ಆಶೀರ್ವಾದದಿಂದ ನಾನು ಅರಮನೆಯಲ್ಲಿ ಇದ್ದೀನಿ, ಅವರ ಜೊತೆಗೆ ಇರುವಂತದ್ದು ನಮ್ಮ ಪದ್ಧತಿ ಆಗಿದೆ. ಸೊ ಆ ನಿಟ್ಟಿನಲ್ಲಿ ನಿಮ್ಗೆ ಇಲ್ಲಿ ಈ ವ್ಯವಸ್ಥೆಯಲ್ಲಿ ನಾವೇನ್ ತೋರ್ಸ್ಬೇಕಾಗಿದೆ, ನಮ್ದೇ ಸ್ವಂತ ಏನೋ ಆಸ್ತಿ ಇದೆ ಅಂತ ಅದು ತೋರಿಸಿದ್ವಿ ಅಷ್ಟೇ. ಅದಕ್ಕೇನ್ ದೊಡ್ಡ ಚರ್ಚೆ ಮಾಡುವಂತದ್ದು ಏನು ಇಲ್ಲ ಅದರಲ್ಲಿ. ಇದ್ರ ಜೊತೆಗೆ ಈ ಆಸ್ತಿ ಅನ್ನೋ ವಿಚಾರ ಬಂದಾಗ ಬಿಜೆಪಿಗೆ ವಿರೋಧ ಪಕ್ಷಗಳು ವಾಷಿಂಗ್ ಮೆಷಿನ್ ಅಂತ ಕರೀತಾರೆ. ಅಂದ್ರೆ ಕಾನೂನಾತ್ಮಕವಾಗಿ ಯಾರ ವಿರುದ್ಧವಾಗಿ ಏನಾದ್ರೂ ಸಂಘರ್ಷಗಳಾಗ್ತಿದ್ರೆ ಒನ್ಸ್ ದೇ ಗೆಟ್ ಇನ್ ಟು ಬಿಜೆಪಿ ಅವ್ರ ವಿರುದ್ಧವಾಗಿರೋ ಎಲ್ಲಾ ಕೇಸ್ಗಳು ಕೂಡ ಕ್ಲಿಯರ್ ಆಗ್ಬಿಡುತ್ತೆ. ಈಗ ನಿಮ್ಮ ಅಂದ್ರೆ ರಾಜವಂಶಸ್ಥರಿಗೆ ಸಂಬಂಧಪಟ್ಟ ಒಂದಷ್ಟು ಲ್ಯಾಂಡ್ ಡಿಸ್ಪ್ಯೂಟ್ಗಳಿಗೆ ಸೊಲ್ಯೂಷನ್ಗೋಸ್ಕರ ನೀವು ಪಾಲಿಟಿಕ್ಸ್ ಬಂದ್ರಿ ಅನ್ನೋ ಕೂಡ ಚರ್ಚೆ ನಿಮ್ ಕಿವಿಗೂ ಬಿದ್ದಿರಬಹುದು. ಇದು ಬಿದ್ದಿದ್ದು ಅಫ್ಕೋರ್ಸ್ ಎಲ್ಲ ಗಮನಿಸ್ತಾ ಇದೀವಿ. ಆದ್ರೆ ನಿಮ್ಗೆ ಗೊತ್ತಿದೆ ನಮ್ಮ ಭಾರತದಲ್ಲಿ ಈ ವ್ಯವಸ್ಥೆಗೆ ಏನು ಅದು ಯಾತಿಗೆ ಅತ್ಯದ್ಭುತ ಅಂತ ನಾವು ಹೇಳ್ತೀವಿ ಅಂದ್ರೆ, ಕಾನೂನು ಕಡೆಯಲ್ಲಿ ನಮ್ ಜಸ್ಟಿಸ್ ಸಿಸ್ಟಮ್ ಪ್ಯಾರಲಲ್ ಆಗಿ ನಡೆಯುವಂಥದ್ದು. MP ಯ ಒಂದು ಪದವಿಯಿಂದ ಅದು ಯಾವುದೇ ರೀತಿ ನಾವೇನು ಪ್ರಭಾವ ಮಾಡಕ್ ಆಗಲ್ಲ. ಅದರ ಪಾಡಿಗೆ ನಡೆಯುತ್ತೆ, ಕಾನೂನಾತ್ಮಕವಾಗಿ ಅದು ನಡೆಯುವಂಥದ್ದು. ನ್ಯಾಯಾಲಯದಿಂದ ಆದೇಶವನ್ನು ಕೊಡ್ತಾರೆ, ಆದೇಶದ ಮೂಲಕ ಅವರು ಸರ್ಕಾರವನ್ನು ಜಾರಿ ಮಾಡ್ತಾರೆ. ಮನೆಗೆ ರಿಲೇಟೆಡ್ ಆಗಿ ಕೊನೆ ಪ್ರಶ್ನೆ. ಈಗ ಸಾಮಾನ್ಯವಾಗಿ ರಾಜಕಾರಣಿಗಳು ಅದರಲ್ಲೂ ಚುನಾವಣೆ ಬಂದ ಸಂದರ್ಭದಲ್ಲಿ ನಮ್ಮ ಮನೆ ಎಲ್ಲರಿಗೂ ಮುಕ್ತವಾಗಿದೆ, ಯಾರ್ ಬೇಕಾದ್ರೂ ಎಷ್ಟೊತ್ತಿಗೆ ಬೇಕಾದ್ರೂ ಬರ್ಬೋದು, ಸಮಸ್ಯೆಯನ್ನ ಆಲಿಸ್ಲಿಕ್ಕೆ ನಾವು ರೆಡಿ ಅಂತ ಹೇಳಿ. ಈಗ ತಾವು ಅರಮನೆಯಲ್ಲಿ ಇದ್ದೀರಿ ಹಾಲಿ, ಸೊ ಅರಮನೆ ಕೂಡ ಸಾಮಾನ್ಯ ಜನರಿಗೆ ಓಪನ್ ಆಗತ್ತಾ? ಸಾಮಾನ್ಯ ಜನರು ಕೂಡ ಬಂದ್ಬಿಟ್ಟು ಅರಮನೆಯಲ್ಲಿ ನಮ್ಗೆ ಹೊಳೆದ 9 ವರ್ಷ ನಾನ್ ಬಂದಲ್ಲಿ ವಾಸ ಇರೋ ಸಮಯದಲ್ಲಿ ಮತ್ತು ಹಿಂದೆ ನಮ್ಮ ತಂದೆಯವರು ಕೂಡ ತಮ್ಮ ವೈಯಕ್ತಿಕ ಕೆಲಸ ಇರ್ಬೋದು, ಸಂಸದನಾಗಿ ಕೆಲಸ ಆಗಿರ್ಬೋದು ಕೂಡ ಎಲ್ಲರಿಗೂ ಸ್ವಾಗತ ಯಾವಾಗ್ಲೂ ಇದ್ದೇ ಇತ್ತು. ಅಫ್ಕೋರ್ಸ್ ದೇರ್ ಆರ್ ವರ್ಕ್ ಟೈಮಿಂಗ್ಸ್ ಅಂಡ್ ಅದರ ಎಲ್ಲಾ ಕಚೇರಿಗಳು ಇದೇ ಇದ್ದಿರುತ್ತೆ. ಆದ್ರೆ ಸಂಸದನಾಗಿ ಅದಕ್ಕೆ ಒಂದು ಸರ್ಕಾರಿ ಸೌಲಭ್ಯನೂ ಇದೆ. ನಮ್ಮ ಆಫೀಸ್ಗೂ ಬಂದಿದ್ರಿ ಇವಾಗ, ಸೊ ಅದರದ್ದು ಒಂದು ಸೌಲಭ್ಯ ಕೂಡ ನಾವು ಇವತ್ತು ಆ ಆಫೀಸನ್ನು ಬಿಡುಗಡೆ ಮಾಡಿದ್ವಿ ಒಂದೆರಡು ವಾರ ಹಿಂದೆ. ಸೊ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದೀವಿ ಜನರಿಗೆ ಅನುಕೂಲ ಆಗೋಂಗೆ. ಅದು ನಮಗೂ ಅನುಕೂಲ ಆಗತ್ತೆ. ನನ್ಗೆ ಬಂದು ಇಲ್ಲಿ ನಮಗೂ ಕೂಡ ಒಂದು ರೀತಿಯ ಸ್ವಾತಂತ್ರ್ಯ, ಮಾತಾಡೋಕ್ಕೂ ಕೂಡ ಒಂದು ಸ್ವಾತಂತ್ರ್ಯ. ಏನೇನ್ ಸಮಸ್ಯೆಗಳಿದೆ, ನಿಮ್ಮ ಪ್ರಶ್ನೆಗಳು ಇರ್ಬೋದು, ದಯವಿಟ್ಟು ಬಂದು ಅಲ್ಲೇ ಮಂಡಿಸಿ ಅಂತ ಬಹಳಷ್ಟು ಸಭೆಯಲ್ಲಿ ಹೇಳ್ತೀನಿ, ನಿಮ್ ವೀಕ್ಷಕರಿಗೂ ಕೂಡ ಹೇಳ್ತೀನಿ. ಇದರ ಜೊತೆಗೆ ಸಂಸದರಾಗಿ ಆಯ್ಕೆ ಆಗ್ಬೇಕು ಅಂತಂದ್ರೆ 2 ದೊಡ್ಡ ಸವಾಲುಗಳಿದೆಯಾ ಅಂತ ಹೇಳಿ ಯದುವೀರ್ ಅವರಿಗೆ. ಒಂದು, ಸಿದ್ದರಾಮಯ್ಯ ಅವರು ಹಾಲಿ ಮುಖ್ಯಮಂತ್ರಿಗಳು, ಅವರ ತವರು ಜಿಲ್ಲೆ, ಇದು ಒಂದು ಫ್ಯಾಕ್ಟರ್ ಆದ್ರೆ, ಮತ್ತೊಂದ್ ಕಡೆಯಲ್ಲಿ ಇಲ್ಲಿನ ಜಾತಿ ಸಮೀಕರಣದ ವ್ಯವಸ್ಥೆ, ಒಕ್ಕಲಿಗರು, ಎಲ್ಲೊಂದ್ ಕಡೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿತು, ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋ ಪ್ರಯತ್ನ ನಿಮ್ಮ ಅಪೋನೆಂಟ್ ಪಾರ್ಟಿಯಿಂದ ಆಗ್ತಿರೋದು. ಸೊ ಇದೆಲ್ಲ ಗಮನಿಸಿದಾಗ ಚುನಾವಣೆ ಅನ್ನೋದು ಎಷ್ಟು ಟಫ್ ಇದೆ ಅಂತ ಹೇಳಿ. ಹೌದವ್ರು ಹೇಳಿದ್ದಾರೆ, ಇದು ಜಾತಿ ಎಲ್ಲ ಇದನ್ನ ಉಪಯೋಗಿಸ್ತಾ ಹೋಗ್ತಾ ಇದ್ದಾರೆ. ಆದ್ರೆ ನಮ್ಮ ಪಕ್ಷದಲ್ಲಿ ನಾವೆಲ್ಲರೂ ಭಾರತೀಯರು, ಸಾಮಾನ್ಯವಾಗಿ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋಬೇಕಾಗಿರೋ ಆ ದೃಷ್ಟಿಯಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ರೈಟ್. ಕಡೆದಾಗಿ 2 ಪ್ರಶ್ನೆ. ಒಂದು, ನೀವು ವೈಯಕ್ತಿಕವಾಗಿ ನಿಮ್ಮ ಕ್ಷೇತ್ರದಲ್ಲಿ ಗೆಲುವಿಗೆ ನಿಮ್ಮ ವೈಯಕ್ತಿಕ ಪ್ರಣಾಳಿಕೆ ಅಂತ ಹೇಳಿ ಏನಾದ್ರು ಮಾಡ್ಕೊಂಡಿದ್ದೀರಾ? ಲೈಕ್ ಭರವಸೆನ ಕೊಡ್ಲಿಕ್ಕೆ ನೀವು ಈಗ ಸಾಕಷ್ಟು ಜನರನ್ನ ಮೀಟ್ ಆಗ್ತಿದ್ದೀರಿ, ವೋಟರ್ಸ್ನ, ಇಂತಹ ಕೆಲಸಗಳು ನನ್ನಿಂದ ನೀವು ನಿರೀಕ್ಷೆ ಮಾಡಬಹುದು ಅನ್ನೋ ಭರವಸೆಗಳೇನಾದ್ರೂ ಕೊಡ್ತಿದ್ದೀರಾ ಅಂತ ಹೇಳಿ? ನಾನಾಗ್ಲೇ ಬೇಕಾದಷ್ಟು ಕಡೆ ನಾವು ದೃಷ್ಟಿಯನ್ನು ಹೇಳಿದೀವಿ. ಇದು ಕೃಷಿಗೆ ಸಂಬಂಧಪಟ್ಟಿರೋದಾಗ್ಲೇ ಹೇಳಿದೀನಿ, ನಿಮ್ಗೆ ಪ್ರವಾಸೋದ್ಯಮದ ಕೂಡ ಹೇಳಿದೀನಿ. ಅದರ ಜೊತೆಗೆ ಮೈಸೂರು ಭಾಗದಲ್ಲಿ ಮತ್ತು ಕೊಡಗಲ್ಲಿ ಕೆಲವು ಭಾಗದಲ್ಲಿ ಕೂಡ ಇದು ಲಾಭ ಆಗ್ಬೋದಾಗಿರೋದು ನಮ್ಮ ಕೈಗಾರಿಕೆ ಒಂದು ಪ್ರೋತ್ಸಾಹ ಕೊಡುವಂಥದ್ದು. ಬ್ಯಾಂಗ್ಳೂರಲ್ಲಿ ಆಗ್ಲೇ ನಿಮ್ಗೆ ಗೊತ್ತಿದೆ, IT ಕ್ಷೇತ್ರ ಬಹಳ ದೊಡ್ಡದಾಗಿದೆ, ಓವರ್ ಸ್ಯಾಚುರೇಟ್ ಆಗಿದ್ರು ಕೂಡ ಹೇಳಿದ್ರೆ ತಪ್ಪಾಗಲ್ಲ. ಅದನ್ನ ಮೈಸೂರು ಅದರ ಬೆಂಬಲಕ್ಕಾಗಿ ನಿಂತ್ಕೋಬಹುದಾಗಿರೋದು. ಮೈಸೂರಲ್ಲಿ ಬಹಳಷ್ಟು ಅವಕಾಶಗಳಿದಾವೆ. ನಮ್ಮ ಫುಡ್ ಟೆಕ್, ಆಗ್ರಿ ಟೆಕ್, ಮತ್ತೆ ಆಗ್ಲೇ ನಮ್ದೇ ಆದ ವೈಯಕ್ತಿಕವಾದ ಒಂದು ಸೈಬರ್ ಭದ್ರತೆ ಪ್ರೋಗ್ರಾಮ್, ಸೈಬರ್ ಪ್ರತಿಷ್ಠಾನದ ಮೂಲಕ ನಾವು ಮುಂದುವರಿತಾ ಇದ್ವಿ. ಎಲ್ಲ ಇದು ಮೈಸೂರಿನ ಆರ್ಥಿಕತೆಗೆ ಇದು ಲಾಭ ಆಗಬಹುದಾಗಿದೆ ಅಂತ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೀವಿ. ನಾನು ಕಾಫಿನೂ ಲಾಸ್ಟ್ ತಪ್ಪಿದೆ. ನನ್ನ ಲಾಸ್ಟ್ ಪ್ರಶ್ನೆ, ಯುವ ಮತದಾರರು, ಎಸ್ಪೆಷಲಿ ಯುವ ಮತದಾರರು ಬಿಜೆಪಿಯ ಒಂದು ಭದ್ರವಾದ ವೋಟ್ ಬ್ಯಾಂಕ್ ಅಂತ ಹೇಳಿ ಮೋದಿ ಅವರು ಪದೇ ಪದೇ ಹೇಳ್ತಿದ್ದಾರೆ. ನೀವು ಕೂಡ ಯುವಕರಿದ್ದೀರಿ, 32 ಮೇ ಬಿ ಇಫ್ ಐ ಆಮ್ ನಾಟ್ ರಾಂಗ್. ಸೊ ಯುವ ಸಂಸದರಾಗಿ ಯುವಕರಿಗೆ, ಎಸ್ಪೆಷಲಿ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಸಿಗ್ಲೇ ಇಲ್ಲ ಅಂತ ಹೇಳಿ ಆರೋಪಗಳಿರುವಂತಹ ಸಂದರ್ಭದಲ್ಲಿ ಯುವ ಮತದಾರರಿಗೆ ಏನ್ ಸಂದೇಶ ಕೊಡೋಕೆ ಇಷ್ಟಪಡ್ತೀರಿ ನಮ್ಮ ವಾಹಿನಿ ಮೂಲಕ? ಯುವಕರಿಗೆ ಬಹಳಷ್ಟು ಕೆಲಸಗಳಾಗಿದೆ. ಯುವ ಶಕ್ತಿ ಭಾರತದ ಶಕ್ತಿನೇ. ಯುವಕರ ಮೂಲಕನೇ ನಾವು ಇವಾಗ 5ನೇ ಸ್ಥಾನಕ್ಕೆ ಬಂದ್ರೆ 3ನೇ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಯುವದಲ್ಲಿರುವ ಎಲ್ಲ ಶಕ್ತಿನ ಅದನ್ನ ಉಪಯೋಗಿಸ್ಕೋಬೇಕಾಗಿರೋದು ಬಹಳ ಮುಖ್ಯ. ಪ್ರಧಾನ ಮಂತ್ರಿ ಅವರ ದೃಷ್ಟಿಯೊಂದಿಗೆ ಬರೀ ಉದ್ಯೋಗದ ಆಕಾಂಕ್ಷಿಗಳೆಲ್ಲ ಜಾಬ್ ಕ್ರಿಯೇಟರ್ಸ್ ಆಗ್ಬೇಕು, ನೀವು ಉದ್ಯೋಗದ ಸೃಷ್ಟಿಕರ್ತರು ಆಗ್ಬೇಕು ಅಂತ ಉದ್ದೇಶದಿಂದ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ.
ಎಲ್ಲರಿಗೂ ಗೊತ್ತಿದೆ, ಸುಮಾರು 100ಗಿಂತ ಹೆಚ್ಚು ಯೂನಿಕಾರ್ನ್ಸ್ ಭಾರತದಲ್ಲಿ ಆಗಿರುವಂತದ್ದು. ಅದು ಎಲ್ಲ ಯುವಕರಿಂದ ಆಗಿರೋದು. ಸ್ಟ್ಯಾಂಡ್ ಅಪ್ ಇಂಡಿಯಾ ಮೂಲಕ ಬಹಳಷ್ಟು ಸ್ಟಾರ್ಟ್ಅಪ್ಸ್ ಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಮೈಸೂರಿನ ಯುವಕರು ಬಹಳ ಒಂದು ದೊಡ್ಡ ಉತ್ಸಾಹದಿಂದ ಭಾಗವಹಿಸ್ತಾರೆ. ಸ್ವಚ್ಛ ಭಾರತ್ ಇರ್ಬೋದು, ನಮ್ಮ ಕೆರೆಯ ಸಂರಕ್ಷಣೆ, ನದಿಯ ಸಂರಕ್ಷಣೆ ಇರ್ಬೋದು, ಎಲ್ಲದರಲ್ಲೂ ಅವರು ಬಹಳ ಸಿದ್ಧ ಆಗಿದ್ದಾರೆ ಬಂದು ಪಾತ್ರ ಆಗೋಕೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಕೆಲಸ ಮಾಡುವಂಥದ್ದು ಬಹಳ ಸುಲಭ ಆಗುತ್ತೆ ನಮ್ಮ ಯುವಕರ ಜೊತೆ. ಅವ್ರ ಜೊತೆಗೆ ಈ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಒಂದು ಒಳ್ಳೆ ಯುವಕರ ಒಂದು ಪಾತ್ರ ದೊಡ್ಡದಾಗಿರತ್ತೆ ಅಂತ ನನ್ನ ಅನಿಸಿಕೆ. ರೈಟ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕೋಸ್ಕರ, ಹಾಗೆ ಆಲ್ ದಿ ಬೆಸ್ಟ್ ನಿಮ್ಮ ಸ್ಪರ್ಧೆಗಾಗಿ. ಹಾಗೆ ವಿಶೇಷವಾಗಿ ಥ್ಯಾಂಕ್ ಯು ಈ ಫಿಲ್ಟರ್ ಕಾಫಿಗೋಸ್ಕರ, ನಿಜವಾಗ್ಲೂ ಒಳ್ಳೆ ಕಾಫಿ ಇತ್ತು. ಧನ್ಯವಾದ. ಯುಗಾದಿ ಹಬ್ಬದ ಶುಭಾಶಯಗಳು ನಿಮಗೂ ಕೂಡ. ನಮಸ್ತೆ. ಸೊ ಇದಾಗಿತ್ತು ಇವತ್ತಿನ ರಣಕಣ ವಿಶೇಷ ಸಂದರ್ಶನ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.